ಇವತ್ತು 25 PSU ಕಂಪ್ನಿಗಳು ಚಾಲು ಆದಂಥ ಸಂದರ್ಭದಲ್ಲಿ 3 ಮಾತ್ರ ಅವ್ರ ಸಂದರ್ಭದಲ್ಲಿ ಪ್ರೈವೇಟೈಸೇಷನ್ ಆಯಿತು. ಇವತ್ತು ನಿನ್ನೆ ಸಜ್ಜನ್ ಜಿಂದಾಲ್ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಬೇರೆ ದೇಶಕ್ಕೆ ಚೈನಾನ ಹೋಲಿಸ್ಕೊಂಡು ನೋಡಿದಾಗ ನಾವು ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದನ್ನ ಪಾಸಿಟಿವ್ ತೊಗೊಂತಿದ್ದೆ, ನೆಗೆಟಿವ್ ಅಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್. ಅವ್ರು ಏನು ಹೇಳಿದ್ರು ಅಂತಂದರೆ, ನಾವೆಲ್ಲ ಸೇರಿ ನಮ್ಮ ದೇಶದಲ್ಲಿ 150 ಟನ್ ನಾವು ಸ್ಟೀಲ್ ಪ್ರೊಡ್ಯೂಸ್ ಮಾಡ್ತೀವಿ, ಚೈನಾ 150 ಟನ್ ಎಕ್ಸ್ಪೋರ್ಟ್ ಮಾಡುತ್ತೆ, ಡೊಮೆಸ್ಟಿಕ್ ಗ್ರೋತ್ ಜಾಸ್ತಿ ಇದೆ. ಅಂದರೆ ಅಲ್ಲಿ ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳು, ಸ್ಟೇಟ್ ಗೌರ್ಮೆಂಟ್ ಕಂಪ್ನಿಗಳು ಅವರೇ ಸ್ವತಃ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅಂದರೆ ಕಾಂಪಿಟೇಟಿವ್ ಕಾಸ್ಟ್ ಇರಲಿ ಬಿಡಲಿ, ಸ್ಟೇಟ್ ಗೌರ್ಮೆಂಟ್ಗಳು, ಸೆಂಟ್ರಲ್ ಗೌರ್ಮೆಂಟ್ಗಳು, ಕಂಪ್ನಿಗಳು ಪ್ರೋಗ್ರೆಸಿವ್ ಆಗಿ ಡೆವಲಪ್ ಆದರೆ ದೇಶಕ್ಕೂ ಸ್ಟ್ರೆಂತ್ ಆಗ್ತದೆ, ಆರ್ಥಿಕವಾಗಿ ನುಕ್ಸಾನ ಸರ್ಕಾರ ತಡ್ಕೋಬೋದು. ಪ್ರೈವೇಟ್ ಕಂಪ್ನೀಸ್ ತಡ್ಕೊಳಕ್ಕಾಗೋದಿಲ್ಲ. ಹಂಗಾಗಿ ಸ್ಟೇಟ್ ಗೌರ್ಮೆಂಟ್ಗಳು, ಸೆಂಟ್ರಲ್ ಗೌರ್ಮೆಂಟ್ಗಳು ಇಂಥ ಮ್ಯಾಸಿವ್ ಪ್ರಾಜೆಕ್ಟ್ಸ್ಗಳು ಅವರೇ ಮಾಡಬೇಕಮ್ಮ ಹಿನ್ನೆಲೆ. ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ಸ್ಟೇಟ್ ಗೌರ್ಮೆಂಟ್ ಕಂಪ್ನೀಸ್ಗಳು ಸ್ಟ್ರೆಂಥನ್ ಆಗಬೇಕು, ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನೀಸ್ಗಳು ಸ್ಟ್ರೆಂಥನ್ ಆಗಬೇಕು, ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಭಾಳ ಸ್ಟ್ರೆಂಥನ್ ಆಗಿದ್ದರೆ ನಮಗೆ, ನಮ್ಮ ದೇಶಕ್ಕೆ, ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಪಾಲಿಸಿ ಮುಖಾಂತರ ಆಗುತ್ತೆ. ಸೊ ಇಂಥ ಒಂದು ಪಾಲಿಸಿ ಮಾಡೋದ್ರಲ್ಲಿ ಮನಮೋಹನ್ ಸಿಂಗ್ರವರು ಭಾಳ ದೊಡ್ಡ ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತೇನು ಅವ್ರ ಲೆಗೆಸಿ ಇದೆ, ಈ ದೇಶದ ಪ್ರತಿಯೊಬ್ಬರು ಆರ್ಥಿಕ ತಜ್ಞರು ಅವ್ರು ಹೇಳಿರ್ತಕ್ಕಂಥ ಏನು ಲೆಗೆಸಿ ಇದೆ, ಅವ್ರು ಹಾಕ್ಕೊಂಡಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಡೆದ್ರೆ ಮತ್ತೆ ನಮ್ಮ ದೇಶ ಇನ್ನು ಆರ್ಥಿಕವಾಗಿ ಇನ್ನೂ ಗಟ್ಟಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಈ ದೇಶದ ಕಂಡಿರ್ತಕ್ಕಂಥ ಅಪರೂಪ ವ್ಯಕ್ತಿ, ಅವ್ರ ಬಗ್ಗೆ ನಾನೇನು ಅವ್ರು ಭಾಳ ಹತ್ರ ನೋಡಿಲ್ಲ, ನೋಡಿದ್ದೀನಿ. ಅವ್ರು ಮಾತನಾಡ್ತಕ್ಕಂಥ ಶೈಲಿ, ಮಾತುಗಳನ್ನ ಅವ್ರು ಮಾಡಿರ್ತಕ್ಕಂಥ ಪಾರ್ಲಿಮೆಂಟ್ನಲ್ಲಿ ಶೇರಿಗಳ ಮುಖಾಂತರ ಸುಷ್ಮಾ ಸ್ವರಾಜ್ ಅವರಿಗೆ ಕೌಂಟರ್ ಇರ್ತಕ್ಕಂಥ ಸಂದರ್ಭದಲ್ಲಿ ಒನ್ ಆಫ್ ದ ಫೈನೆಸ್ಟ್ ಆರ್ಕಿಟೆಕ್ಟ್ ಆಫ್ ಪಾರ್ಲಿಮೆಂಟ್ ಸಂದರ್ಭದಲ್ಲಿ ಅವ್ರು ಮಾತನಾಡ್ತಕ್ಕಂಥ ಮಾತುಗಳು ನಾನು ನೋಡಿದ್ದೇನೆ, ಕಂಡಿದ್ದೇನೆ. ನನಗೆ ಇವತ್ತು ಅತ್ಯಂತ ದುಃಖನೂ ಇದೆ. ಬಟ್ ಹಿ ಲಿವ್ಡ್ ಇಸ್ ಲೈಫ್, 91 ವರ್ಷ. ಹಿ ಹ್ಯಾಸ್ ಲೆಫ್ಟ್ ಎ ಗ್ರೇಟ್ ಲೆಗಸಿ. ಸೊ ಇಡೀ ಈ ರಾಜ್ಯದ, ಈ ದೇಶದ ಜನತೆಗೆ ಹೇಳ್ತಕ್ಕಂಥದ್ದು, ಇಂಥ ಒಂದು ನಾಯಕರುಗಳು ಯಾವುದೇ ಪಕ್ಷದಲ್ಲಿರಲಿ, ಟುಡೇ ವಿ ರಿಕ್ವೈರ್ ಲೀಡರ್ಸ್. ಇವತ್ತು ರಾಜಕೀಯ ಅಲ್ಲ. ಇವತ್ತು ವಾಜಪೇಯಿ ಕೂಡ ವಾಜಪೇಯಿ ಸಾಹೇಬ್ರನ್ನ ಯಾವಾಗ ನೆನೆಸ್ತೀವಿ ಅಂದರೆ, ಇವತ್ತು ಒನ್ ಆಫ್ ದ ಫೈನೆಸ್ಟ್ ಪಾರ್ಲಿಮೆಂಟರಿ, ಒಂದು ಸ್ಪೋರ್ಟಿವ್ ಒಂದು ಪಾರ್ಲಿಮೆಂಟರಿನೋ ಒಬ್ಬ ಪೊಲಿಟಿಷಿಯನ್ ಅಂತ ಹೇಳ್ಬೋದು. ಇಂಥವ್ರನ್ನ ನಾವು ಗುರುತಿಸ್ಬೇಕು. ಎಲ್ಲಿವರೆಗೆ ನಾವು ಒಳ್ಳೆಯವ್ರನ್ನ ಗುರುತಿಸೋದಿಲ್ಲ, ಅವ್ರು ಮಾಡಿರ್ತಕ್ಕಂಥ ಕೆಲಸ ನಾವು ಎಲ್ಲಿವರೆಗೆ ಹೇಳೋದಿಲ್ಲ, ಇದು ಎಲ್ಲೋ ಒಂದು ಜಾಗದಲ್ಲಿ ನಾವು ಮಾಡ್ತಕ್ಕಂಥ ತಪ್ಪಂತ ನಾನು ಭಾವಿಸ್ತೀನಿ. ಹಾಗಾಗಿ ಇವತ್ತು ಅವ್ರ ಆತ್ಮಕ್ಕೆ, ಅವ್ರ ಕುಟುಂಬಕ್ಕೆ ಈ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಒನ್ಸ್ ಅಗೇನ್ ರಾಯಲ್ ಸಲ್ಯೂಟ್ ಟು ಅ ಗ್ರೇಟ್ ವಂಡರ್ಫುಲ್ ಸೋಲ್, ಒನ್ ಆಫ್ ದ ಸಿಂಪ್ಲೆಸ್ಟ್ ಹ್ಯೂಮನ್ ಬೀಯಿಂಗ್, ಗಾಂಧಿವಾದಿಯಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಸಾಹೇಬ್ರನ್ನ ನಾವು ಕಳ್ಕೊಂಡಿದ್ದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ. ಅವರು ಪ್ರಧಾನಿಯಾಗಿರ್ತಕ್ಕಂಥ 10 ವರ್ಷ ಭಾರತ ಆರ್ಥಿಕವಾಗಿ ಭಾಳ ಹಿಂದುಳಿದಿತ್ತು. ಇನ್ ಕೇಸ್ ಅವರು ಆ ಅವಧಿಯನ್ನು ಪೂರೈಸದೆ ಹೋದರೆ, ಅಥವಾ ಆ ಥರದ ಯೋಜನೆಗಳನ್ನು ತರದೇ ಹೋದರೆ ದೇಶ ಯಾವ ರೀತಿ ಆಗ್ತಿದೆ? ಕಷ್ಟ ಇದೆ. ಯಾವಾಗಲೂ ನೆಸೆಸಿಟಿ ಇಸ್ ಅ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್ ಅಂತ ಹೇಳ್ತಾರೆ. ಈ ದೇಶದಲ್ಲಿ ಯಾವಾಗಲೂ ಹಿಂಗೆ ಕಷ್ಟ ಕಾಲದಲ್ಲಿ ಅವರೊಬ್ಬರು ಬಂದೇ ಬರ್ತಾರೆ. ಈ ಎಲ್ಲ ದೇಶಕ್ಕೆ ಇದೇ ರೀತಿ ಆದಂಥ ಇದೆ. ಹಿಸ್ಟ್ರಿ ನೋಡ್ತಾ ಹೋದರೆ ಒಂದು ಟೀಮಿಗೆ ಆಗಿರ್ಬೋದು, ಒಬ್ಬ ಯಾವುದೋ ಕ್ಯಾಪ್ಟನ್ ಬರ್ತಾನೆ, ಒಬ್ಬ ದೇಶಕ್ಕೆ ಯಾವುದೋ ಪಾರ್ಲಿಮೆಂಟರನ್ನು ಬರ್ತಾನೆ, ಯಾವುದೋ ಪ್ರೈಮ್ ಮಿನಿಸ್ಟರ್ ಬರ್ತಾನೆ, ಯಾವುದೋ ಒಂದು ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಬರ್ತಾನೆ. ಅವರು ಆ 10 ವರ್ಷದ ಏನಿತ್ತು ಅಂತ ಹೇಳಿದ್ನಲ್ಲ ನಿಮಗೆ, 91ನೇ ಇಸ್ವಿಯಲ್ಲಿ ನಮ್ಮ ಹತ್ರ ಕೇವಲ 2,500 ಕೋಟಿ ಇತ್ತು. ಆ ಸಂದರ್ಭದಲ್ಲಿ ಬಂದ್ಬಿಟ್ಟು ಅವರು, ಆಮೇಲೆ PV ನರಸಿಂಹರಾವ್ ಜೊತೆಗೆ ಭಾಳ ದೊಡ್ಡ ಸುಧಾರಣೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಅಂದರೆ ಸಕ್ಸೆಸಿವ್ ಗೌರ್ಮೆಂಟ್ ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾವೆ. ಈ ಗ್ರೋತನ್ನು ಮರಿಬಾರ್ದು. ಸೊ ಇಸ್ ಕಾಂಟ್ರಿಬ್ಯೂಷನ್ ಇಸ್, ಅದೇ ರೈಟ್ ಟು ಎಜುಕೇಷನ್ ಹೇಳಿದ್ನಲ್ಲ, ಇವತ್ತು ರೈಟ್ ಟು ಎಜುಕೇಷನ್ ಅವ್ರ ಐಡಿಯಾ ಏನಿತ್ತಂತಂದರೆ, ರೈಟ್ ಟು ಎಜುಕೇಷನ್ ಬರೀ ಪ್ರೈಮರಿಯಿಂದ ಸೆಕೆಂಡ್ರಿವರೆಗೆ ಇದ್ಬಿಟ್ಟು ಮುಂದೆ ಕಂಟಿನ್ಯೂ ಆಗಬೇಕಾಗಿತ್ತು. ಕಂಟಿನ್ಯೂ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡೋಕ್ಕೆ ಹೋಗಲ್ಲ. RTA ತಂದಿರತಕ್ಕಂಥ ಉದ್ದೇಶ ಟ್ರಾನ್ಸ್ಪರೆನ್ಸಿ ಇರಬೇಕು. ನರೇಗಾ ಕಾರ್ಯಕ್ರಮ 26 ಕೋಟಿ ಜನರಿಗೆ ಕೆಲಸ ಕೊಡಬೇಕಂತದ್ದು ಈಗ ಆರ್ಥಿಕ ಪರಿಸ್ಥಿತಿ. ಆಮೇಲೆ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂದರೆ, ಪ್ಲೀಸ್ ಐ ವಾಂಟ್ ಟು ಬಿ ಆನ್ ರೆಕಾರ್ಡ್, ಯಾವತ್ತು ನರೇಗಾ ಬಂತು ಈ ದೇಶದಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಬಂತು. ಹೆಂಗೆ ನೋಡಿ, ಯೋಚನೆ ಹೆಂಗಿದೆ ನೋಡ್ರಿ. ಇವತ್ತು ನರೇಗಾದಲ್ಲಿ 340 ರೂಪಾಯಿ ಸಿಗ್ತಾ ಇದ್ರೆ, ಕೂಲಿ ಕಾರ್ಮಿಕರಿಗೆ ನೀವು ಯಾರೇ ಕರೆದ್ರು ಕೂಡ 340 ರೂಪಾಯಿ ಕಮ್ಮಿ ಕರೆಯಂಗಿಲ್ಲ ನೀವು. ಇವತ್ತು ಲೇಬರ್ ಡಿಗ್ನಿಟಿ ಬಂತು. ಇದು ಮಾಸ್ಟರ್ ಸ್ಟ್ರೋಕ್ ಇದು ಅವ್ರು ಮಾಡಿರ್ತಕ್ಕಂಥದ್ದು. ಆಲ್ ಓವರ್ ಇಂಡಿಯಾ 20 ರೂಪಾಯಿ 40 ರೂಪಾಯಿ ಗಂಡಾಳಿಗೆ ಹೆಣ್ಣಾಳಿಗೆ ಕರಿತಿದ್ವಿ, 60 ರೂಪಾಯಿ ಗಂಡಾಳಿಗೆ ಇದ್ದರೆ 40 ರೂಪಾಯಿ ಹೆಣ್ಣಾಳಿಗೆ ಕೊಡ್ತಾಯಿದ್ವಿ. ಈಗೇನಾದ್ರು ನರೇಗಾ ಬಂದ ತಕ್ಷಣ ಆ ಲೆವೆಲ್ಗೆ ಎಲ್ಲರೂ ಮ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಆದ್ರೆ. ಹಂಗಾಗಿ ಇವತ್ತು 50-60 ಕೋಟಿಗಳಿಗೆ ಅದು ಕೈಗೆ ಕೆಲಸ ಸಿಗ್ತಾ ಇದ್ದಾರೆ. ಲೇಬರ್ ಡಿಗ್ನಿಟಿ ಕೊಡ್ತಕ್ಕಂಥ ಕೆಲಸ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿದೆ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ನಾನು ಹಲವಾರು ಇದ್ದಾವೆ, ಚರ್ಚೆ ಮಾಡ್ಬೋದು. ಆದರೆ ಪ್ರಮುಖವಾದಂಥ ನಾನು ಕಂಡಿರ್ತಕ್ಕಂಥ ಅವರು ಎಷ್ಟೋ ದೇಶಕ್ಕೆ ವಾಸ್ ಅಡ್ವೈಸರಿ, ಭಾಳಷ್ಟು ದೇಶಕ್ಕೆ ಅಡ್ವೈಸರ್ ಆಗಿರ್ತಕ್ಕಂಥವ್ರು, PhD ಇನ್ ಎಕಾನಾಮಿಕ್ಸ್ ಮಾಡಿರ್ತಕ್ಕಂಥವ್ರು ಭಾಳಷ್ಟು ಜನ ಅವ್ರ ಬಗ್ಗೆ ಅಗರ್ವಾಗಿ ಮಾತನಾಡಿದ್ದಾರೆ. ಅದ್ರ ಬಗ್ಗೆ ನಾನಿವತ್ತು ಮಾತನಾಡೋಕ್ಕೆ ಹೋಗಲ್ಲ. ಆದರೆ ಒನ್ ಆಫ್ ದ ಕೈಂಡೆಸ್ಟ್, ಒನ್ ಆಫ್ ದ ಸಿಂಪ್ಲೆಸ್ಟ್, ಟ್ರೂ ಗಾಂಧಿಯನ್,
ಈಸ್ ಅ ಗ್ರೇಟೆಸ್ಟ್ ಕ್ರಿಸಿಡರ್ ಅಂತ ಹೇಳ್ಬೋದು. ಈ ದೇಶದ ವ್ಯವಸ್ಥೆಗೆ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂಥದ್ದು ಮನಮೋಹನ್ ಸಿಂಗ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ನಷ್ಟ ಆಗಿದೆ. ಖಂಡಿತವಾಗ್ಲೂ ಈಗ ಪಕ್ಷ ಸೆಕೆಂಡ್ರಿ. ಎನಿ ಪೊಲಿಟಿಕಲ್ ಲೀಡರ್ ಹೂ ಈಸ್ ಹ್ಯಾವಿಂಗ್ ಅ ವಿಷನ್ ಇನ್ ವಿಚ್ ಎವರ್ ಪೊಲಿಟಿಕಲ್ ಪಾರ್ಟಿ ಹೀ ಈಸ್. ಇವತ್ತು ವಾಜಪೇಯಿ ಅವ್ರ ಲಾಸು ಬರೀ ಬಿ ಜೆ ಪಿಗಲ್ಲ, ಇಡೀ ದೇಶಕ್ಕೆ ಲಾಸು. ಸುಷ್ಮಾ ಸ್ವರಾಜ್ ಅವ್ರ ಲಾಸು ಇಡೀ ದೇಶಕ್ಕೆ ಲಾಸು. ಇವತ್ತು ಮನಮೋಹನ್ ಸಿಂಗ್ ಅವ್ರ ಲಾಸು, ಕಾಂಗ್ರೆಸ್ ಲಾಸ್ ಜೊತೆಗೆ ಇದು ದೇಶಕ್ಕೂ ಲಾಸ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಓಕೆ.